ರಿಯಲ್ OGs ಆರ್ ಬ್ಯಾಕ್ ಅಂತ ಹೇಳಬೇಕು. ಯಾಕೆ ಅಂತಂದರೆ ಇಂಡಸ್ಟ್ರಿನ ಒಂಥರ ಶೇಕ್ ಮಾಡಿದವರು ಈಗಲೂ ಕೂಡ ಯಾವ ಥರ ಶೇಕ್ ಮಾಡ್ಬೋದು ಅಟ್ ಎ ಟೈಮ್ ಒಂದೇ ಸ್ಕ್ರೀನಲ್ಲಿ ಅಂತ ತೋರಿಸ್ತಿರೋದು. ನೆಲ್ಸನ್ ಅವರು ಅದನ್ನ ಜೈಲರ್ ಒನ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ರು, ಯಾವ ರೇಂಜಿಗೆ ಶೇಕ್ ಮಾಡಿಸ್ತೀವಿ ಸ್ಕ್ರೀನ್ನ. ಮತ್ತು ಈ ಇಡೀ ಜನರು ಮನಸ್ಸೆಲ್ಲ ಫುಲ್ಲು ಬೇರೆ ಲೆವೆಲ್ಗೆ ಶೇಕ್ ಆಗೋಗಿತ್ತು. ಆ ರೇಂಜಿಗೆ ಐಪ್ ತಗೊಂಡಂಥ ಮೂವಿನೇ ಜೈಲರ್ ಒನ್ ಆದಮೇಲೆ ಜೈಲರ್ 2 ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕಾಯ್ತಿದ್ರು. ಯಾಕೆ ಅಂತಂದರೆ ಚೆನ್ನಾಗೆ ಕ್ಯಾಮಿಯೋ ಯೂಸ್ ಮಾಡಿದ್ದು ಪರ್ಫೆಕ್ಟಾಗಿ ಯಾರು ಅಂತಂದರೆ ಅದು ನೆಲ್ಸನ್ ಅವರು. ಅದ್ರ ಜೊತೆಗೆ ನೆಕ್ಸ್ಟ್ ಲೆವೆಲ್ಗೆ ಯೂಸ್ ಮಾಡಿದ್ದು ಇನ್ನು ತಮಿಳಲ್ಲಿ ಬೇರೆ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ, 100% ಗೊತ್ತಿರುತ್ತೆ ನಿಮಗೆ. ಆದರೆ ಮೇಯ್ನ್ ಮ್ಯಾಟ್ರು ಬರೋದೇನಪ್ಪ ಅಂತಂದರೆ ಇದರಲ್ಲಿ ತೋರಿಸಿದ್ದಂಥ ಪ್ರತಿಯೊಬ್ಬ ಕ್ಯಾಸ್ಟು ಕೂಡ ಸಖತ್ತಾಗೆ ತೋರಿಸಿದ್ರು ನೆಲ್ಸನ್ ಅವರು. ಅದ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ನೆಕ್ಸ್ಟ್ ಲೆವೆಲ್ಗೆ ಇತ್ತು ಐಪು. ಅದರಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವ್ರು ಬಂದೋಗಿ ಸ್ವಲ್ಪ ಸೀನ್ ಆಗಿದ್ರು ಕೂಡ ಥಿಯೇಟ್ರು ಕಿತ್ಕೊಂಡು ಹೋಗಿತ್ತು ಅಂತ ಅಂದ್ಕೊಳ್ಳಿ. ಮೋಹನ್ ಲಾಲ್ ಅವ್ರು ಬಂದೋಗಿ ಸೀನ್ಸ್ ಸ್ವಲ್ಪ ಹೊತ್ತಿದ್ರು ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ರಜನಿಕಾಂತ್ ಅವರಂತೂ ಚಿಂದಿ ಮಾಡಿ ಬಿಸಾಕಿದ್ರು. ನಿಮಗೆ ಸ್ಟೋರಿ ಒಂಥರ ಸಿಂಪಲ್ ಆಗಿದ್ರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಇತ್ತು ಅಂದರೆ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ. ಸೊ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಜೈಲರ್ 1 ಕ್ರೇಜಿ ಲೆವೆಲ್ಗೆ ಹೋಗಿತ್ತು ಮೂವಿ. ಅನಿರುದ್ಧ್ ಅವರಂತೂ ಬ್ಯಾಕ್ಗ್ರೌಂಡ್ ಸ್ಕೋರು ಕ್ರೇಜಿ ಲೆವೆಲ್ಗೆ ಕೊಟ್ಟಿದ್ರು. ಜೈಲರ್ 2 ಒಂದು ಪ್ರೋಮೋ ಲಾಂಚ್ ಆಗಿದೆ, ಡೇಟ್ ಅನೌನ್ಸ್ಮೆಂಟ್ ಜೊತೆ ಕ್ಯಾರೆಕ್ಟರ್ ಗ್ಲಿಮ್ಸ್ ಯಾರ್ಯಾರು ಇರ್ತಾರೆ ಅನ್ನೋದ್ರ ಜೊತೆಗೆ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತೇನೆ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಮ್ಯಾಟ್ರಿಗೆ ಹೋಗೋಣ. ನನ್ನ ಕೊಂದುಬಿಟ್ಟು ನೀನು ನೆಮ್ಮದಿಯಾಗಿರೋಕೆ ಆಗಲ್ಲ. ಇಲ್ಲ, ನನ್ನ ಹಿಂದೆ ಒಂದು ದೊಡ್ಡ ಪ್ರಪಂಚನೇ ಇದೆ ಜೈಲರ್. ಬೇಕಲ್ಲ. ಇದೊಂದು ದೊಡ್ಡ ನೆಟ್ವರ್ಕ್. ಯಾರು ಯಾವಾಗ ಬರ್ತಾರಂತ ನಿನಗೆ ಗೊತ್ತಾಗಲ್ಲ. ನಿನ್ ಜೀವನ ಯಾರಿಗೂ ಗೊತ್ತಾಗಲ್ಲ. ಓಹೋ, ದೊಡ್ಡ ಎಂಟ್ರಿ. ಯಾರು ಇವರೆಲ್ಲ ನೋಡಿರೋ ಕ್ಯಾರೆಕ್ಟರ್ಸ್ ನೆನ್ಪು ಮಾಡ್ಕೊಳ್ಳಿ. ಕ್ಯಾರೆಕ್ಟರ್ಸು ಬಂದು ಹೋಗುತ್ತೆ, ಅದು ತಲೆಗೆ ಹುಳ ಕೂಡ ಬಿಡುತ್ತೆ. ಆ ಕ್ಯಾರೆಕ್ಟರ್ಸು ನೀವು ಮುಂಚೆನೇ ಜೈಲರ್ ಪಾರ್ಟ್ 1 ನೋಡಿರ್ತೀರ. ಥಿಯೇಟ್ರ್ ಕಿತ್ತೋಗೋ ರೇಂಜಿಗೆ ವಿಶಿಲ್ ಕೂಡ ಹೊಡೆದಿರ್ತೀರ. ಅದನ್ನೇ ಒಂದು ಸಣ್ಣ ಜಲಕ್ ಬಿಟ್ಕೊಟ್ಟಿರೋದು ನೆಲ್ಸನ್ ಅವರು. ಒಂದು 55 ಸೆಕೆಂಡ್ಸು ಒಂಥರ ಸಣ್ಣ ಜಲಕ್, ನಾವು ಇಂಥ ಡೇಟಿಗೆ ಬರ್ತಾಯಿದ್ದೀವಿ ಅಂತ. ನನಗೆ ಸಖತ್ ಇಷ್ಟ ಆಗೋದು ಏನಪ್ಪ ಅಂತಂದರೆ ರಜನಿಕಾಂತ್ ಅವರಲ್ಲಿ 100% ತುಂಬ ಅಂದರೆ ತುಂಬ ಇದೆ. ಆದರೆ ಅವರು ಯಾವ ರೇಂಜಿಗೆ ಫಿಲಮ್ಸ್ ಕೊಡ್ಕೊಂಬರ್ತಾರೆ ಅಂದರೆ ವರ್ಷಕ್ಕೆ 1 ಇಲ್ಲ 2 ಫಿಲಮು ಈಗಿರೋರು ಕೊಡಲ್ಲ ಆ ರೇಂಜಿಗೆ. ಅದ್ರ ಜೊತೆ ಬ್ಲಾಕ್ ಬಸ್ಟರ್ ಫಿಲಮ್ಸು ಕೂಡ ಆಗುತ್ತೆ ಆ ಮೂವೀಸು. ಆ ರೇಂಜಿಗೆ ಕೊಡ್ಕೊಂಬರ್ತಾರೆ. ಸೊ ಸ್ಕ್ರಿಪ್ಟ್ ಸೆಲೆಕ್ಷನ್ ವಿಚಾರದಲ್ಲಿ ಈಗಲೂ ಕೂಡ ಟಾಪಲ್ಲಿದ್ದಾರೆ ಅವರು. ಸೊ ಅದು ನನಗೆ ಸಖತ್ ಇಷ್ಟ ಆಗುತ್ತೆ. ಜೈಲರಲ್ಲಿ ತುಂಬ ಅಂದರೆ ಜೈಲರ್ ಆಗಲಿ ಕೂಲಿ ಆಗಲಿ ಎಲ್ಲದರಲ್ಲೂ ಕ್ಯಾಮಿಯೋಸ್ ತುಂಬ ಯೂಸ್ ಆಗಿದೆ. ಆದರೆ ಕೂಲಿಲಿ ಅಂದರೆ ಕ್ಯಾಮಿಯೋಸ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರತಿಯೊಂದು ಎಲ್ಲದೂ ಚೆನ್ನಾಗಿತ್ತು. ಆದರೆ ಏನೋ ಮಿಸ್ಔಟ್ ಆಯಿತು ಕೂಲಿ. ಆದರೆ ಜೈಲರ್ ಆ ಥರ ಆಗಲಿಲ್ಲ. ಜೈಲರ್ ಒಂಥರ ಬೇರೆ ಲೆವೆಲ್ ಅಂತ ಅಂದ್ಕೊಳ್ಳಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ಒಂಥರ ಮೆರೆಸಿದ್ರು ಆ ಮೂವಿನ. ಯಾಕೆ ಅಂತಂದರೆ ಶಿವರಾಜ್ ಕುಮಾರ್ ಅವ್ರನ್ನ ಒಂಥರ ಕನ್ನಡದವರು ಒಂಥರ ನೋಡೋ ಅಂಥ ರೀತಿಯೇ ಬೇರೆ. ಆ ಕಣ್ಣಾಗಲಿ, ಆ ಲಾಂಗ್ ಹಿಡಿಯೋ ಲುಕ್ ಆಗಲಿ, ಮತ್ತು ಅವ್ರು ಪಂಚೆ ಉಡ್ಕೊಂಬಂದರೆ ಆ ಶೈಲಿ ಮತ್ತು ಆ ಸ್ವ್ಯಾಗೆ ಬೇರೆ. ಅದೊಂಥರ ಕೊಂಡಾಡ್ತಾರೆ ಅಂದರೆ ಬೇರೆ ಲೆವೆಲ್ಗೆ. ಅದನ್ನು ಕೊಂಡಾಡಂಗೆ ತಮಿಳವ್ರಿಗೂ ಮಾಡಿದ್ದು ನೆಲ್ಸನ್ ಅವರು. ನೆಕ್ಸ್ಟ್ ಲೆವೆಲ್ ಕೊಂಡಾಡಿದ್ರು. ಕನ್ನಡದವರು ಬಂದು ಸ್ವಲ್ಪ ಸೀನ್ಸಲ್ಲಾದರೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಯ್ತು ಆ ಮೂವಿ ಕನ್ನಡದಲ್ಲಿ. ಅದೇ ಥರ ಮಲಯಾಳಮಲ್ಲಿ ಮೋಹನ್ ಲಾಲ್ ಅವ್ರನ್ನ ಸಾಕಾದಾಗ ತೋರಿಸಿದ್ರು. ಅಲ್ಲೂ ಕೂಡ ಕ್ರೇಜಿ ಲೆವೆಲ್ಗೆ ಹೋಯ್ತು.
ಅಂದರೆ ಒಂಥರ ಕಾಸ್ಟ್ಯೂಮ್ ವಿಚಾರದಲ್ಲಾಗಲಿ ಪ್ರತಿಯೊಂದರಲ್ಲೂ ಒಂಥರ ಬ್ಯಾಕ್ಗ್ರೌಂಡ್ ಸ್ಕೋರು, ಅವ್ರಿಗೆ ಮಾಸ್ ಅಪಿಯರೆನ್ಸ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ರಜನಿಕಾಂತ್ ಅವ್ರ ಬಗ್ಗೆ ಏನು ಬೇಕಾಗೇ ಇಲ್ಲ, ಅವ್ರ ಇಂಡಸ್ಟ್ರಿಲಿ ಅವ್ರು ಬ್ಯಾಂಗ್ ಮಾಡ್ತಾನೆ ಇರ್ತಾರೆ. ಸೊ ಇದು 3 ಓಜೀಸು ಅಟ್ ಎ ಟೈಮ್ ಸೇರಿದಾಗ ಯಾವ ರೇಂಜಿಗೆ ಥಿಯೇಟ್ರ್ ಬ್ಲಾಸ್ಟ್ ಆಗ್ಬೋದು ಅಂತ ಜೈಲರ್ 1ಅಲ್ಲಿ ನೋಡಿದ್ವಿ. ಜೈಲರ್ 2ಅಲ್ಲಿ ಇನ್ನೂ ಜಾಸ್ತಿ ಅವರ ಕ್ಯಾರೆಕ್ಟರ್ ಡೆಪ್ನ ಯೂಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿರ್ತಾರೆ ಅಂತ 100% ನನಗೆ ನಂಬಿಕೆ ಇದೆ. ಯಾಕೆ ಅಂತಂದರೆ ನೆಲ್ಸನ್ ಅವರ ರೈಟಿಂಗ್ ಮೇಲೆ ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಇದೆ. ಯಾಕೆ ಅಂತಂದರೆ ಅವರ ರೀಸೆಂಟ್ ಮೂವೀಸು ನಿಮಗೆ ಸಿಂಪಲ್ ಅನಿಸ್ಬೋದು ಮೂವಿ, ಆದರೆ ನಿಮಗೆ ಥಿಯೇಟ್ರಲ್ಲಿ ಕುತ್ಕೊಂಡು 1 ಟೈಮ್ ಅಥವಾ 2 ಟೈಮ್ ವಾಚ್ ಮಾಡೋಕ್ಕೆ ಏನು ಬೇಜಾರಿಲ್ಲ. ನೀವು ಥಿಯೇಟ್ರಿಗೆ ಹೋಗೋದು ಎಂತಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದನ್ನು 100% ಅವರು ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಡಿಸಪಾಯಿಂಟ್ ಆಗಿಲ್ಲ ಇದುವರೆಗೂ, ಇದರಲ್ಲೂ ಆಗಲ್ಲ ಅಂತ ಅಂದ್ಕೊಂಡು. ತುಂಬ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸಕ್ಕತ್ತಾಗಿದೆ. ಇದರಲ್ಲಿ 55 ಸೆಕೆಂಡ್ಸ್ ಆಗಿದ್ರು ಕೂಡ ಅನಿರುದ್ಧ್ ಅವರು ಎಲ್ಲೂ ಡಿಸಪಾಯಿಂಟ್ ಮಾಡೋದೇ ಇಲ್ಲ. ಜೈಲರ್ 1ಅಲ್ಲಿ ಕ್ರೇಜಿ ಲೆವೆಲ್ ಬ್ಯಾಕ್ಗ್ರೌಂಡ್ ಸ್ಕೋರು, ಇದರಲ್ಲಿ ಅದ್ರ ಜಲಕ್ ಬಿಟ್ಕೊಟ್ಟಿದ್ದಾರೆ. ಇದರಲ್ಲೂ ನಾವು ಕ್ರೇಜಿಗೆ ಬಾಪ್ ಅಂತ ತೋರಿಸಿರೋದು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ, ಆ ಥರ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ತುಂಬ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ 55 ಸೆಕೆಂಡ್ಸಲ್ಲಿ. ಕಾರಿಂದ ಇಳಿಯೋದು, ಶಿವರಾಜ್ ಕುಮಾರ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬೋದು ನೀವು, ಆದರೆ ನಾನು ಎಲ್ಲೂ ಇಂಡೆಪ್ತು ನಾನು ಡೀಟೇಲಿಂಗಾಗಿ ನಾನು ಅಬ್ಸರ್ವ್ ಮಾಡಾದ್ಮೇಲೆ ನಾನು ಹೇಳ್ತೀನಿ. ನನಗೂ ಲೈಟಾಗಿ ಅನ್ನಿಸ್ತು, ಆದರೆ ನಿಜನ ಸುಳ್ಳ ಅಂತ ಕಮೆಂಟ್ ಮಾಡಿ. ನಾನು ಇನ್ನೂ ಇಂಡೆಪ್ತು ರಿವ್ಯೂ ಮಾಡ್ತಾಯಿಲ್ಲ, ಏನಿದೆ ಲೈವ್ ರಿಯಾಕ್ಷನ್ ಕೊಡ್ತಾಯಿದ್ದೀನಿ. ರಿಯಾಕ್ಷನ್ ಆಗಿ ನಾನು ಒಂದೇ ಸತಿ ನೋಡಿರೋದು, ಅದು ಏನು ಅನಿಸ್ತೋ ಅದನ್ನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ. ಇದರಲ್ಲಿ ಇನ್ನೂ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಕನ್ನಡದಲ್ಲೇ ನೋಡಿ ಗುರು, ಕನ್ನಡದಲ್ಲಿ ಡಬ್ಬಿಂಗ್ ಚೆನ್ನಾಗಿದೆ. ಡಬ್ಬಿಂಗ್ ಲೆವೆಲ್ ಕ್ರೇಜಿ ಲೆವೆಲ್ ಅನಿಸಿತ್ತು ನನಗೆ ಜೈಲರು, ಪುಷ್ಪ ಇವೆರಡೇ ಸಖತ್ತು ನನಗೆ ಇಂಟ್ರೆಸ್ಟಿಂಗು ಜೊತೆಗೆ ಡಬ್ಬಿಂಗ್ ಕ್ವಾಲಿಟಿ ಕ್ರೇಜಿ ಅಂತ ಅನಿಸಿರೋದು. ಸೊ ಇದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಡಬ್ಬಿಂಗು ಕನ್ನಡದಲ್ಲಿ ನೋಡಿ. ನಿಮಗೇನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕನ್ನಡಿಗಂಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.